ಶ್ರೀ ರಾಘವೇಂದ್ರ ಎಂಬುದು ರಾಮದೇವರ ಹೆಸರು. ಯಾರಿಗೆ ರಾಮಕೋಟಿ ಬರೆಯುವ ಅಪೇಕ್ಷೆ ಇದೆಯೋ, ರಾಮನಾಮ ಲೇಖನವನ್ನು ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇದೆಯೋ, ಅವರು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ. ಶ್ರೀ ರಾಘವೇಂದ್ರ ಅಂತಂದರೆ ರಾಘವ ಕುಲದಲ್ಲಿ ಅತ್ಯಂತ ಶ್ರೇಷ್ಠರಾಗಿರುವಂತಹ ರಾಮದೇವರು ದಶರಥ ಪುತ್ರ, ಅವರು ರಾಘವೇಂದ್ರ ಅಂತ ಕರೆಸಿಕೊಳ್ತಾರೆ. ಇವರ ಆರಾಧಕರಾದ್ದರಿಂದ ಮಂತ್ರಾಲಯ ಪ್ರಭುಗಳು ತಾವು ಕೂಡ ಶ್ರೀ ರಾಘವೇಂದ್ರ ತೀರ್ಥ ಎಂಬ ನಾಮಧೇಯವನ್ನು ಅವರು ಪಡೆದುಕೊಂಡಿದ್ದಾರೆ. ಆದ್ದರಿಂದ ನಾವು ರಾಮಕೋಟಿಯ ಬರೆಯುವ ಅಪೇಕ್ಷೆ ಇದ್ದರೆ ಶ್ರೀ ರಾಘವೇಂದ್ರ ಅಂತ 1,00,000 ಬಾರಿ ಬರೆದರೆ ಅದು 1,00,000 ರಾಮಕೋಟಿ ಬರೆದ ಪುಣ್ಯಭಾಜನರಾಗ್ತೀವಿ. ನಾವು ದೇವರ ಬಳಿ ತೆರಳಬೇಕಾದ್ರೆ ಗುರುಗಳ ಮೂಲಕವೇ ನಾವು ತೆರಳಬೇಕು. ಗುರುಗಳು ಅಂದರೆ ಮಂತ್ರಾಲಯ ಪ್ರಭುಗಳು. ಗುರುಗಳ ಮೂಲಕವಾಗಿ ನಾವು ದೇವರ ಬಳಿ ತೆರಳಿದಾಗ ಅದು ಅತ್ಯಂತ ಸಾತ್ವಿಕವಾದ, ಯಥಾರ್ಥವಾದ ಹಾಗೂ ಅತ್ಯಂತ ರಕ್ಷಣೆಯನ್ನು ಹೊಂದಿರುವಂತಹ ಮಾರ್ಗವಾಗುತ್ತೆ. ಆದ್ದರಿಂದ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಎಂದೇ ಪ್ರಸಿದ್ಧರಾಗಿರುವಂತಹ ನಮ್ಮ ಗುರುಗಳ ಮೂಲಕವಾಗಿ ನಾವು ದೇವರ ಬಳಿ ತೆರಳಿದ ಪುಣ್ಯಭಾಜನರು ಕೂಡ ನಾವು ಆಗ್ತೀವಿ. ಮತ್ತೊಂದು, ನೇರವಾಗಿ ನಾವು ಗುರುರಾಯರ ಮೂಲಕ ರಾಮದೇವರ ಬಳಿ ತೆರಳೋದು ಕೂಡ ಕಷ್ಟ. ರಾಮ ಸೇವಕರಾಗಿರುವಂಥ ಹನುಮಂತ ದೇವರ ಅನುಗ್ರಹ ನಮಗೆ ಬೇಕೇ ಬೇಕು. ಆ ಸಂಜೀವರಾಯರ ಸ್ಮರಣೆ ಮಾಡುವ ಮಾತ್ರದಿಂದಲೇ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದನ್ನು ನಾವು ಅನೇಕ ಬಾರಿ ಅನುಭವಿಸಿದ್ದೀವಿ ಕೂಡ. ಆದ್ದರಿಂದ ರಾಘವೇಂದ್ರ ಎಂಬ ಹೆಸರು ಅದು ಹನುಮಂತ ದೇವರನ್ನು ಕೂಡ ಪ್ರತಿಪಾದನೆ ಮಾಡುತ್ತೆ. ರಾಘವ ಅಂದರೆ ರಘುಕುಲೋತ್ಪನ್ನನಾಗಿರುವಂತಹ ಶ್ರೀರಾಮದೇವರು, ಅವರೇ ಇಂದ್ರರಾಗಿ ಉಳ್ಳವರು, ಅದು ಹನುಮಂತ ದೇವರು ಮುಖ್ಯ ಪ್ರಾಣದೇವರು. ಆದ್ದರಿಂದ ಮೊದಲು ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಸ್ಮರಣೆಯ ಮೂಲಕವಾಗಿ ನಾವು ಹನುಮಂತ ದೇವರ ಸ್ಮರಣೆಯನ್ನು ಮಾಡಿ, ತನ್ಮೂಲಕವಾಗಿ ನಾವು ರಾಮದೇವರ ಚಿಂತನೆಯಲ್ಲಿ ನಾವು ಆಸಕ್ತರಾದಾಗ ಅದು ಅತ್ಯಂತ ಪರಿಪೂರ್ಣವಾದ, ಯಶಸ್ವಿಭರಿತವಾದ ಅದು ನಾಮಾಮೃತವಾಗುತ್ತೆ. ನಮ್ಮ ಸರ್ವತೋಮುಖವಾದ ಏಳಿಗೆಗೆ ಅದು ಕಾರಣವಾಗುತ್ತೆ. ನಮ್ಮ ಇಷ್ಟಾರ್ಥಗಳು ಏನಿದ್ರೂ ಕೂಡ ಅದು ಈಡೇರುತ್ತೆ ಅಂತ ಹೇಳುವುದಕ್ಕಿಂತ ನಮ್ಮ ಜೀವನವೇ ಅತ್ಯಂತ ಸಾರ್ಥಕವಾಗುತ್ತೆ. ಒಮ್ಮೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ಆ ಜೀವನ ಹಸನ್ಮುಖಿಯಾಗಿಬಿಡುತ್ತೆ ಹಾಗೂ ಪವಿತ್ರವಾಗುತ್ತೆ, ಧನ್ಯವಾಗುತ್ತೆ ಅಂತ ಇದ್ದಾಗ 1,00,000 ಬಾರಿ ನಾವು ಭಗವನ್ನಾಮ ಲೇಖನವನ್ನು ನಾವು ಮಾಡ್ತೀವಿ, ಆ ಮಂತ್ರವನ್ನು ನಾವು ಬರೆದು ದಾಖಲೆ ಮಾಡ್ತೀವಿ ಅಂದರೆ ಅದಕ್ಕಿಂತ ಶ್ರೇಯಸ್ಕರವಾದ ಪುಣ್ಯ ಕಾರ್ಯ ಮತ್ತೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ರಾಮಕೋಟಿ ಬರೆಯುವವರು, ಸಂಜೀವರಾಯರ ಅನುಗ್ರಹ ಬೇಕು ಅಂತ ಇದ್ದವರು ಒಮ್ಮೆ ನೀವು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ನೀವು ತೊಡಗಿಕೊಳ್ಳಿ. 1,00,000 ಬಾರಿ ಶ್ರೀ ರಾಘವೇಂದ್ರ ಅಂತ ಬರೆದ್ರೆ ಅದು ಅನಂತ ಪುಣ್ಯವನ್ನು ಅದು ನೀಡುತ್ತೆ. ಹೀಗಿದ್ದಾಗ ಅದನ್ನು ನಾವು 1,00,000 ಬಾರಿ ಬರೆದರೆ ಅದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಸದ್ಯದಲ್ಲಿ ಅಧಿಕ ಮಾಸ ಬರ್ತಾ ಇದೆ. ಅಧಿಕಸ್ಯ ಅಧಿಕಂ ಫಲಂ. ಉಳಿದ ದಿವಸಗಳಲ್ಲಿ ನಾವೇನೋ ಶ್ರೀರಾಘವೇಂದ್ರ ಅಂತ ನಾವು ಬರಿತೀವಿ, ಅದಕ್ಕೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ ಅತ್ಯಧಿಕವಾದ ಪುಣ್ಯ ಅದು ಅಧಿಕ ಮಾಸದಲ್ಲೇ ಬರುತ್ತೆ. ಆದ್ದರಿಂದ ಅಧಿಕ ಮಾಸದಲ್ಲಿ ರಾಮಕೋಟಿ ಬರೆಯುವ, ಹನುಮದೇವರ ನಾಮವನ್ನು ಬರೆಯುವಂತಹ, ಗುರುರಾಯರ ನಾಮವನ್ನು ಬರೆಯುವಂತಹ ಸತ್ಸಂಕಲ್ಪವನ್ನು ನೀವು ಹಿಂದೆ ಮಾಡಿ ಅಧಿಕ ಮಾಸದಲ್ಲಿ ಒಂದು ದಿವಸವೂ ಕೂಡ ಬಿಡದೆ ದಿವಸಕ್ಕೆ 1000 ನಾಮಾಮೃತಗಳನ್ನು ನೀವು ದಾಖಲು ಮಾಡ್ತಾ ತೆರಳಿ 1,00,000 ಬಾರಿ ನೀವು ಹೀಗೆ ಬರೆದ್ರೆ ಅದು ನಾವು ನಿಮಗೆ ವಿಶೇಷವಾಗಿ ಪ್ರಶಸ್ತಿಯನ್ನು ಕೂಡ ಕೊಡ್ತೀವಿ. ನಿಮ್ಮ ಗೋಲ್ ಏನಿರುತ್ತೆ, ನಿಮ್ಮ ಜೀವನದಲ್ಲಿ ಮುಖ್ಯ ಉದ್ದೇಶ ಏನಿರುತ್ತೆ ಅದು ಕೂಡ ನಿಮಗೆ ಸಫಲವಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಗುರುರಾಯರ ಅನುಗ್ರಹ ಪ್ರಾಪ್ತವಾಗುತ್ತೆ. ಅನೇಕ ಸಾಧಕರು ಈಗಾಗಲೇ 1,00,000 ಅಥವಾ ಇನ್ನೂ ಹೆಚ್ಚು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡ್ತಿದ್ದಾರೆ. ಇವತ್ತಿನ ದಿವಸ ಒಬ್ಬ ಸಾಧಕರು ತಾವು 1,00,000 ಶ್ರೀರಾಘವೇಂದ್ರ ಅಂತ ಬರೆದದ್ದನ್ನು ನಮ್ಮ ಮುಂದೆ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ. ನಾನು 1,00,000 ನಾಮಲೇಖನವನ್ನು ಬರೆದು ಮುಗಿಸಿದ್ದೀನಿ. ಅದರದ್ದು ಈಗಾಗಲೇ ಪ್ರಶಸ್ತಿ ಬಂದಿದೆ ನನಗೆ. ಅಲ್ಲದೆ ಇನ್ನೊಂದು 1,00,000 ಬರಿಬೇಕು ಅಂತ ಮನಸ್ಸಲ್ಲಿ ಬಂತು. ಅದನ್ನು ಸಂಕಲ್ಪ ಮಾಡ್ಕೊಂಡು ಬರೆದೆ. ಅದರಿಂದ ಎಲ್ಲ ಒಳ್ಳೆಯದಾಗಿದೆ ನನಗೆ. ಅದು ನೀವು ಹೇಳಿದಂಗೆ ಹೇಳಲಾಗದಿದ್ದೋ ಏನೋ ಇರುತ್ತೆ, ಅದನ್ನೆಲ್ಲ ಮನಸ್ಸಿನಾಗೆ ಸಂಕಲ್ಪ ಮಾಡ್ಕೊಂಡು ಬರೆದೆ. ಅದೆಲ್ಲ ನನಗೆ ಈಡೇರಿದೆ. ಈ ನಾಮಲೇಖನ ಪುಸ್ತಕವನ್ನು ತರಿಸ್ಕೊಂಡು ಎಲ್ಲರೂ ಬರೀರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಇವರ ಆದರ್ಶದಲ್ಲಿ ನೀವು ಕೂಡ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಅಧಿಕ ಮಾಸದಲ್ಲಿ ಬರೆಯುವ ಈ ಶ್ರೀ ರಾಘವೇಂದ್ರ ನಾಮಲೇಖನ
ಯಜ್ಞದಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ಇಲ್ಲಿ ಕಾಣಿಸ್ತಾ ಇರುವಂತಹ ಫೋನ್ ನಂಬರ್ ಮೂಲಕ ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ನಾವು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀವಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.